Hi my dear friends and my dear students. ಥಂಬ್ನೇಲ್ ಅಲ್ಲಿ ನೋಡಿದ್ದೀರಾ ಈಗಾಗಲೇ ನಾನು ಈಗ ಸದ್ಯ ಮಾಡ್ತಾ ಇರುವಂತ ಈ ಒಂದು ವಿಡಿಯೋ ಸೆಷನ್ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಬಗ್ಗೆ ಇದೆ. ಅದು GPSTR ದ ಇಂಗ್ಲಿಷ್ ಪೇಪರು 100 ಮಾರ್ಕ್ಸ್ ಎಂದು. ನೋಡಿ, ಕೆಲವೊಬ್ಬರು ತುಂಬಾ ಜಾಣರು ಇರ್ತಾರೆ, ಅವರಿಗೆ ಗ್ರಾಮರ್ದ ಅವಶ್ಯಕತೆ ಇರೋದಿಲ್ಲ, ಅವರೆಲ್ಲ ಗೊತ್ತಿದೆ, ಬಟ್ ಡಿಸ್ಕ್ರಿಪ್ಟಿವ್ ಅಷ್ಟೇ ಬೇಕಾಗಿದೆ. ಅವ್ರಿಗೋಸ್ಕರ ಅಂತ ಡಿಸ್ಕ್ರಿಪ್ಟಿವ್ ರೈಟಿಂಗ್ಸ್ ಒಂದು ಟೆಸ್ಟ್ ಸೀರೀಸ್ ಅನ್ನು ತೊಗೊಂಬಂದಿದ್ದೀನಿ. ಪ್ರತಿ ವಾರ ಸೋಮವಾರದಂದು ಮತ್ತು ಗುರುವಾರದಂದು ಆ ಟೆಸ್ಟ್ ಸೀರೀಸ್ ಅನ್ನು ನಡೆಸ್ತೀವಿ. ಅದರಲ್ಲಿ ನಿಮಗೆ ಕ್ವಶನ್ ಪೇಪರ್ ಕೊಡ್ತೀವಿ, ಅದನ್ನು ನೀವು ಬರೀಬೇಕು, ಅದನ್ನು ನೀವು ನಂಗೆ ಕಳಿಸ್ಬೇಕು, ನಾನು ಅದನ್ನು ಇವ್ಯಾಲ್ಯೂಯೇಟ್ ಮಾಡ್ತೀನಿ, ನಿಮಗೆ ಫೀಡ್ಬ್ಯಾಕನ್ನು ಕೊಡ್ತೀನಿ, ನಿಮ್ದು ಎಲ್ಲಿ ತಪ್ಪಿದೆ, ನಿಮ್ದು ಎಲ್ಲಿ ಸರಿ ಇದೆ. ಹಾಗಾದರೆ ಈ ಟೆಸ್ಟ್ ಸೀರೀಸನ್ನು ಅಟೆಂಪ್ಟ್ ಹೆಂಗೆ ಮಾಡಬೇಕು, ಯಾವ ರೀತಿಯಾಗಿದೆ ನೋಡಿ. ಇದ್ರ ಫೀಸ್ ಬಂದು 899 ರೂಪಾಯಿ ಇದೆ 6 ತಿಂಗಳದಕ್ಕೋಸ್ಕರ. ಬಟ್ ನಾನು ಇಲ್ಲಿ ಇನ್ನೊಂದು ಮಾತಾಡ್ತೇನೆ, ಯಾರಾದರೂ ನಮ್ಮಲ್ಲಿ ಪೇಪರ್ 1 ಪೇಪರ್ 2 ಎರಡೂತರಿಗೋಸ್ಕರ ಸಬ್ಸ್ಕ್ರಿಪ್ಷನ್ ತಗೋತಾರೋ ಅವರಿಗೆ ಈ ಟೆಸ್ಟ್ ಸೀರೀಸು ಫ್ರೀ ಇರುತ್ತೆ. ಅರ್ಥ ಆಯ್ತು ಆ ಥರದ್ದು? ಅಂದರೆ 2,000 ರೂಪಾಯಿ ಕೊಟ್ಟು ಸಬ್ಸ್ಕ್ರಿಪ್ಷನ್ ಪೇಪರ್ 1 ಪೇಪರ್ 2 ಡಿಸ್ಕ್ರಿಪ್ಟಿವ್ ತೊಗೊಂಡ್ರೆ ಅವರಿಗೆ ಟೆಸ್ಟ್ ಸೀರೀಸು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಬಟ್ ಯಾರಿಗೆ ಪೇಪರ್ 1 ಪೇಪರ್ 2 ಗ್ರಾಮರ್ ಏನೂ ಬೇಕಾಗಿಲ್ವೋ ಅವ್ರಿಗೆ ಟೆಸ್ಟ್ ಸೀರೀಸ್ ಬೇಕಾಗಿದ್ದರೆ ನಾನೀಗ ಸದ್ಯ ಮುಂದೆ ಏನು ಒಂದು ಡೀಟೇಲ್ಸನ್ನು ಹೇಳ್ಕೊಡ್ತೀನಿ, ಅದನ್ನು ಕರೆಕ್ಟಾಗಿ ನೋಡಿ, ಅದನ್ನು ಸಂಪೂರ್ಣ ನೋಡಿಕೊಂಡು ಟೆಸ್ಟ್ ಸೀರೀಸ್ ಹೇಗೆ ಅಟೆಂಪ್ಟ್ ಮಾಡಬೇಕು, ಹೇಗೆ ಕ್ವಶನ್ ಇರ್ತವೆ, ಹೇಗೆ ಎಲ್ಲಿ ಸಿಗುತ್ತೆ, ಅದಕ್ಕೆ ಆನ್ಸರ್ ಹೆಂಗೆ ಕೊಡಬೇಕು, ನಾವು ಹೆಂಗೆ ಫೀಡ್ಬ್ಯಾಕ್ ಕೊಡ್ತೀವಿ, ಅದನ್ನೆಲ್ಲವನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಕೊನೆವರೆಗೂ ನೋಡಿ. ಈ ವಿಡಿಯೋ ಸೆಷನ್ ನಿಮ್ಗೆ ಇಷ್ಟ ಆಗಿದ್ದರೆ, ನನ್ನ ಈ ಒಂದು ಪ್ರಯತ್ನ ನಿಮಗೆ ತುಂಬ ಒಳ್ಳೆಯದು ಅನಿಸ್ತಾ ಇದ್ದರೆ, ಪರಾಕ್ರಮ ಅನಿಸ್ತಾ ಇದ್ದರೆ, ನೀವು ದಯವಿಟ್ಟು ಇದನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಮತ್ತೇನಾದರೂ ಬದಲಾವಣೆ ಮಾಡಬೇಕಾಗಿದ್ದರೆ ಆ ಒಂದು ಸಜೆಷನ್ ಕೂಡ ನಿಮಗೆ ನಾನು ಕೇಳ್ತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹಾಯ್, ನಮಸ್ತೆ, ಎಲ್ಲರಿಗೂ ಸಕ್ಸಸ್ ಅಕಾಡೆಮಿಗೆ ಸ್ವಾಗತ. ಈಗ ನೀವು ನೋಡ್ತಾ ಇದ್ದೀರಾ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಅದ ಟೆಸ್ಟ್ ಸೀರೀಸನ್ನು ಹೇಗೆ ಅಟೆಂಪ್ಟ್ ಮಾಡಬೇಕು, ಯಾವ ರೀತಿಯಾಗಿ ಅದನ್ನು ಪಡಿಬೇಕು ಅನ್ನೋದ್ರ ಬಗ್ಗೆ ನೋಡಿ. ನಮ್ಮ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋತೀರಾ, ರಿಜಿಸ್ಟರ್ ಆಗ್ತೀರಾ, ಒಳಗಡೆ ಬರ್ತೀರಾ. ಒಳಗಡೆ ಬಂದಮೇಲೆ ಈ ಥರ ಎಲ್ಲ ಡೀಟೇಲ್ಸ್ ಎಲ್ಲ ಕಾಣ್ತಾ ಇರ್ತದೆ. ಅರ್ಥ ಆಯ್ತಾ ರೀ? ನಿಮಗೆ ಟೆಸ್ಟ್ ಸೀರೀಸ್ ಬೇಕಂತಂದರೆ ಈಗ ನಾನು ಹೇಳ್ತಾ ಇರೋದು ಯಾರು ಸಬ್ಸ್ಕ್ರಿಪ್ಷನ್ ತೊಗೊಂಡಿಲ್ವೋ ಅವ್ರಿಗೆ ಹೇಳ್ತಾ ಇದ್ದೇನೆ. ಅರ್ಥ ಆಯ್ತಾ? ಕೆಲವೊಬ್ಬರು ನಮ್ಮಲ್ಲಿ ಸದ್ಯ ಈಗಾಗಲೇ ಪೇಪರ್ 1 ಮತ್ತು ಪೇಪರ್ 2ಗೋಸ್ಕರ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದಾರೆ. ಅವರು ಹೀಗೆ ಮಾಡೋಕ್ಕೆ ಹೋಗಬೇಡಿ. ನೀವು ಹೇಗೆ ಮಾಡಬೇಕಂತ ನಾನು ಹೇಗೆ ಹೇಳ್ಕೊಡ್ತೇನೆ. ಯಾರು ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದಾರಲ್ಲ ಅವರು 2,000 ರೂಪಾಯಿದ ಒಳಗಡೆ ಟೆಸ್ಟ್ ಸೀರೀಸು ನಿಮಗೆ ಬಂದಿರುತ್ತೆ. ತಿಳಿತಾ? 2,000 ರೂಪಾಯಿದಲ್ಲಿ ಟೆಸ್ಟ್ ಸೀರೀಸು ಬರುತ್ತೆ, ಎಲ್ಲನೂ ಬರುತ್ತೆ. ನಾನೇನು ಹೇಳಿದ್ದೀನಿ, ಎಲ್ಲ ಕೂಡಿ ನಿಮಗೆ 7,600 ರೂಪಾಯಿಯ ಒಂದು ಕೋರ್ಸ್ ಬಂದಿರುತ್ತೆ ಕೇವಲ 2,000 ರುಪೀಸ್ನಲ್ಲಿ ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಬಟ್ ಕೆಲವೊಬ್ಬರಿಗೆ ಎಲ್ಲ ಬೇಕಾಗಿಲ್ಲ, ಪೇಪರ್ 1 ಪೇಪರ್ 2 ಕೋರ್ಸ್ ಬೇಕಾಗಿಲ್ಲ, ಕೇವಲ ಟೆಸ್ಟ್ ಯಾರು ಬೇಕಾಗಿದೆನೋ ಅವರೇನು ಮಾಡಿ ಡಿಸ್ಕ್ರಿಪ್ಟಿವ್ ಟೆಸ್ಟನ್ನು ಪಡಿಬೇಕಾದ್ರೆ ಇಲ್ಲಿ ಟೆಸ್ಟ್ ಸೀರೀಸ್ ಅಂತ ಇದೆ ನೋಡಿ. ಈ ಟೆಸ್ಟ್ ಸೀರೀಸ್ನಲ್ಲಿ ಬನ್ನಿ. ಈ ಟೆಸ್ಟ್ ಸೀರೀಸ್ ಬಂದಮೇಲೆ ಆಲ್ ಟೆಸ್ಟ್ ಅಂತ ಇರುತ್ತೆ. ಆಲ್ ಟೆಸ್ಟ್ನಲ್ಲಿ ಸ್ವಲ್ಪ ಮೇಲೆ ಮಾಡಿದರೆ ಇಲ್ಲಿದೆ ನೋಡಿ, ಏನಿದೆ, ಡಿಸ್ಕ್ರಿಪ್ಟಿವ್ ಟೆಸ್ಟ್ ಸೀರೀಸ್ ಅಥವಾ ಡಿಸ್ಕ್ರಿಪ್ಟಿವ್ ಇಂಗ್ಲೀಷ್ ಟೆಸ್ಟ್ ಸೀರೀಸ್ ಅಂತ ಇದೆ. ಇಲ್ಲಿ ವ್ಯೂ ಡೆಮೋ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿರುತ್ತೆ. ನೀವು ಪರ್ಚೇಸ್ ಮಾಡೋದಾದರೆ ಬೈ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಪರ್ಚೇಸ್ ಮಾಡ್ಕೋಬೋದು. ಅರ್ಥ ಆಯ್ತಾ? 899 ಪ್ಲಸ್ GST ಆಗಿ ಎಲ್ಲ ಕೂಡಿ ನಿಮಗೆ 926 ರೂಪಾಯಿದಲ್ಲಿ ಇಂಗ್ಲೀಷದ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಸೀರೀಸ್ 100 ಮಾರ್ಕ್ಸಿಗೆ ಏನು ಬೇಕೋ ಅದನ್ನು ನಾವು ಹೇಳ್ಕೊಡ್ತೇವೆ. ಓನ್ಲಿ ಡಿಸ್ಕ್ರಿಪ್ಟಿವ್ ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಎಸ್, ಇದು ಟೆಸ್ಟ್ ಸೀರೀಸ್ ಇದೆ. ಪ್ರತಿ ಸೋಮವಾರ ಪ್ರತಿ ಗುರುವಾರ ನಿಮಗೆ ಕ್ವಶನ್ ಪೇಪರ್ನ ಕೊಡ್ತೀವಿ. ಅದು ಹೆಂಗೆ ಕೊಡ್ತೀವಿ, ಅದನ್ನು ನೀವು ಹೇಗೆ ಬರೀಬೇಕು, ಅದನ್ನೆಲ್ಲ ನಮಗೆ ಕಳಿಸ್ಬೇಕು, ಅದನ್ನೆಲ್ಲ ಈಗ ನಾನು ಹೇಳ್ಕೊಡ್ತಾ ಇದ್ದೀನಿ. ಅದನ್ನು ಚೆಕ್ ಮಾಡಿ ನಿಮ್ಮದು ಇದನ್ನು ರಿವೈಸ್ ಮಾಡ್ತಿರ್ತೀವಿ, ನಿಮಗೊಂದು ಇವ್ಯಾಲ್ಯೂಯೇಷನ್ ಮಾಡಿಕೊಡ್ತೀವಿ. ಇದು ಪೇಪರ್ 1 ಪೇಪರ್ 2 2,000 ರೂಪಾಯಿ ಕೊಟ್ಟು ತೊಗೊಳ್ಳೋರಿಗೆ ಇದ್ದೇ ಇರುತ್ತೆ, ಅವ್ರಿಗಂತೂ ನೋ ಪ್ರಾಬ್ಲಮ್. ಬೇರೆ ಕೇವಲ ಟೆಸ್ಟ್ ತೊಗೊಳ್ಳೋರಿಗೆ ನಾನು ಹೇಳ್ತಾ ಇರೋದು. ಸರ್, ನಾವೊಂದು 5 ಡೆಮೋ ಟೆಸ್ಟನ್ನು ನಾನು ಹೇಳಿದ್ದೆ. ನಾನು 5 ಟೆಸ್ಟ್ ಫ್ರೀ ಅಂತ ಹೇಳಿದ್ದೇನೆ. ಮೊದಲು 5 ಟೆಸ್ಟ್ಗಳು ಫ್ರೀ ಇರ್ತಾವೆ. ಈ ಕಡೆ ಟೆಸ್ಟ್ ಟೈಟಲ್ ಆದಮೇಲೆ ಇಲ್ಲಿ ಟೆಸ್ಟ್ ಸಬ್ಜೆಕ್ಟಿವ್ ಅಂತ ಇರುತ್ತೆ. ಇಲ್ಲಿ ಬಂದು ನೀವು ಅಟೆಂಪ್ಟ್ ಮಾಡ್ಬೋದು. ಅಟೆಂಪ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಓಪನ್ ಆಗುತ್ತೆ. ನಿಮಗೆ ಕ್ವಶನ್ ಎಲ್ಲಿರುತ್ತೆ ಗೊತ್ತಾ? ನಾನು ಕೊಟ್ಟಿರುವಂಥ ಕ್ವಶನ್ ಪೇಪರು ಇಲ್ಲಿರುತ್ತೆ ಅಸೈನ್ಮೆಂಟ್ನಲ್ಲಿ. ನೀವು ಬರೆದ ಮೇಲೆ ಅದನ್ನು PDF ಕನ್ವರ್ಟ್ ಮಾಡಬೇಕು. ನೀವು ಫೋಟೋ ಹೊಡೆದು ನಿಮ್ಮ ಮೊಬೈಲ್ನಲ್ಲಿ PDF ಫೈಲ್ ಮಾಡಿ ನೀವು ಬರೆದಿರುವಂಥ ಆನ್ಸರ್ನ ಅದನ್ನು ಅಪ್ಲೋಡ್ ಮಾಡಬೇಕಾಗಿದ್ದು ಇಲ್ಲಿ. ಅರ್ಥ ಆಯ್ತಾ ರೀ? ಸೊ ಹಾಗಾದರೆ ಈಗ ನಿಮ್ಮ ಕ್ವಶನ್ ಪೇಪರ್ ಹೆಂಗೆ ಇರುತ್ತೆ, ಈ ಥರ ಇಲ್ಲಿ ಕ್ಲಿಕ್ ಮಾಡಿದ್ರೆ ಕ್ವಶನ್ ಪೇಪರ್ ಓಪನ್ ಆಗುತ್ತೆ.
ಅರ್ಥ ಆಯ್ತಾ? ಈ ಕ್ವಶನ್ ಪೇಪರನ್ನು ನೀವು ಡೌನ್ಲೋಡ್ ಮಾಡಲಿಕ್ಕೆ ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ, ಡೌನ್ಲೋಡ್ ಮಾಡಲಿಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ ರೀ? ಸೊ ಇಲ್ಲಿ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ಅದು ಡೌನ್ಲೋಡ್ ಆಪ್ಷನ್ ಇದೆ. ಬಟ್ ಆ ಡೌನ್ಲೋಡ್ ಆಪ್ಷನ್ ಇರೋದು ಈ ಮೊಬೈಲ್ನಲ್ಲಿ ಡೌನ್ಲೋಡ್ ಆಗೋಕ್ಕಲ್ಲ, ನಮ್ಮ ಆ್ಯಪ್ದಲ್ಲಿ ಡೌನ್ಲೋಡ್ ಆಗುತ್ತೆ. ಅದಕ್ಕೆ ನೀವು ಪ್ರಯತ್ನನೇ ಪಡ್ಲಿಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಸೊ ಇಲ್ಲಿ ಕ್ವಶನ್ ಪೇಪರ್ ಓಪನ್ ಮಾಡೋದು, ಕ್ವಶನನ್ನು ಕರೆಕ್ಟಾಗಿ ನೀವು ಏನು ಮಾಡಬೇಕು, ಅದನ್ನು ಬರೀಬೇಕು. ಅರ್ಥ ಆಯ್ತಾ ರೀ? ಅದನ್ನು ಬರೀಬೇಕು ನೀವು. ಸೊ ಬರೆದ ಮೇಲೆ ನೀವು ಅಪ್ಲೋಡ್ ಹೆಂಗೆ ಮಾಡಬೇಕಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಎಲ್ಲಿ ಅಪ್ಲೋಡ್ ಮಾಡಬೇಕು? ಅಪ್ಲೋಡ್ ಯುವರ್ ಅಸೈನ್ಮೆಂಟ್ ಹಿಯರ್. ಅರ್ಥ ಆಯ್ತಾ ರೀ? ಸೊ ಅಪ್ಲೋಡ್ ಯುವರ್ ಅಸೈನ್ಮೆಂಟನ್ನು ನೀವು ಇಲ್ಲಿ ಮಾಡುವಾಗ ಹೇಗೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಇಲ್ಲಿ ನಿಮ್ಮ ಅಂತ ಒಂದು PDF ಅಪ್ಲೋಡ್ ಮಾಡಬೇಕಾಗಿದ್ದು ಸೆಲೆಕ್ಟ್ ಫೈಲ್ ಅಂತ ಅನ್ನಿ. ನಿಮ್ಮ ಅನಿಸಿಕೆ, ನೀವು ಅದನ್ನು ಬರೆದಿದ್ದಕ್ಕೆ ನಿಮಗೆ ಹೇಗೆ ಅನಿಸ್ತು ಅದನ್ನು ಈ ರಿಮಾರ್ಕ್ನಲ್ಲಿ ಬರೋದು, ಅಥವಾ ಏನಾರ ಪ್ರಾಬ್ಲಮ್ ಇದ್ದರೆ ಅದನ್ನು ಬರೋದು, ಅಥವಾ ಬಕ್ವಾಸ್ ಎಕ್ಸಾಮ್ ಇದೆ ಅಂತಂದರೆ ಬಕ್ವಾಸ್ ಅಂತ ಬರೋದು, ನೀವೇನು ಮಾಡಿ ಇಲ್ಲಿ ಸಬ್ಮಿಟ್ ಮಾಡಬೇಕು. ಅರ್ಥ ಆಯ್ತಾ? ನಾನೀಗ ಇಲ್ಲೊಂದು ಫೈಲನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಎಕ್ಸಾಂಪಲ್ ಇದನ್ನು ಸೆಲೆಕ್ಟ್ ಮಾಡಿದ್ದೆ. ಸೆಲೆಕ್ಟ್ ಆದ ಕೂಡ ಇಲ್ಲಿ ವೆರಿ ಬ್ಯಾಡ್ ಎಕ್ಸಾಮ್ ಅಂತ ನಾನು ಹೇಳ್ತಾ ಇದ್ದೇನೆ. ಅರ್ಥ ಆಯ್ತಾ ರೀ? ಅರ್ಥ ಆಯ್ತಾ? ಸೊ ವೆರಿ ಬ್ಯಾಡ್ ಎಕ್ಸಾಮ್ ಅಂತ ಹೇಳಿ ನಾನೇನು ಮಾಡಿದೆ, ಸಬ್ಮಿಟ್ ಮಾಡಿದೆ. ಆ ಸಬ್ಮಿಟ್ ಆದ ತಕ್ಷಣ ನನಗೆ ಬಂದಿರ್ತದೆ. ತಿಳಿತಾ ಆ ಥರದ್ದು? ತಿಳಿತಾ ರೀ? ಸೊ ಮತ್ತೆ ನೀವು ಮತ್ತೊಂದು ಸಲ ಅಪ್ಲೋಡ್ ಮಾಡ್ಲಿಕ್ಕೆ ಹೋದರೆ ಅದು ಬರಲ್ಲ. ಪೇಪರ್ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ಬರ್ತದೆ. ಸೊ ರೀ ಅಪ್ಲೋಡ್ ಆನ್ಸರ್ ಶೀಟ್ ಅಂತ ಬರುತ್ತೆ. ಬಟ್ ಅದನ್ನು ನೀವು ಮತ್ತೊಮ್ಮೆ ಮಾಡ್ಬೋದು, ಇಲ್ಲ ಅನ್ನಂಗಿಲ್ಲ. ಬಟ್ ನಾನು ಅದನ್ನು ಮತ್ತೊಮ್ಮೆ ಅಪ್ಲೋಡ್ ಮಾಡಲಿಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಅರ್ಥ ಆಯ್ತಾ ರೀ? ಈ ಥರದ್ದು ಎಸ್. ಸೊ ಹೀಗೆ ನೀವು ಅಪ್ಲೋಡ್ ಮಾಡಿದರೆ ಬರುತ್ತೆ. ಇನ್ನು ನಮ್ಮಲ್ಲಿ ಸಬ್ಸ್ಕ್ರಿಪ್ಷನ್ ಯಾರು ತೊಗೊಂಡಿರ್ತಾರಲ್ಲ ವಿದ್ಯಾರ್ಥಿಗಳ, ಸಬ್ಸ್ಕ್ರಿಪ್ಷನ್ ಯಾರು ತೊಗೊಂಡಿರ್ತಾರಲ್ಲ ಅವ್ರಿಗೆ ಇಲ್ಲಿ ಮೈ ಕೋರ್ಸ್ ಒಳಗಡೆ ಟೆಸ್ಟ್ ಸಿರೀಸ್ ಅಂತ ಬಂದೇ ಬಿಟ್ಟಿರ್ತದೆ. ಒಂದು ಇಲ್ಲಪ್ಪ ಅಂತಂದರೆ ನಿಮ್ಮ ಕೋರ್ಸ್ ಏನು ತೊಗೊಂಡಿರ್ತಾರಲ್ಲ, ನೀವೇನು ಕೋರ್ಸ್ ತೊಗೊಂಡಿರ್ತಾರಲ್ಲ ಆ ಕೋರ್ಸ್ ಒಳಗಡೆ ನಾ ಟೆಸ್ಟ್ ಸಿರೀಸು ಬಂದುಬಿಟ್ಟಿರುತ್ತೆ. ಅರ್ಥ ಆಯ್ತು ನಾ ಥರದ್ದು? ತಿಳಿತಾರೆ? ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ PSIದವ್ರಿಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅವರು ನಾನು ಟೆಸ್ಟ್ ಸಿರೀಸ್ ಈಗಾಗಲೇ ಕೊಟ್ಟಿದ್ದೇನೆ. ಎಕ್ಸಾಂಪಲ್ ಇಲ್ಲಿ ನೋಡಿ, ವ್ಯೂ ಕೋರ್ಸ್ ಮಾಡ್ತಾರೆ, ಇಲ್ಲಿ ನೋಡಿ ಟೆಸ್ಟ್ ಇಲ್ಲೇ ಬಂದುಬಿಟ್ಟಿದೆ. ಇಲ್ಲಿ ರೆಕಾರ್ಡೆಡ್ ವೀಡಿಯೋಸ್ಗಳು ಇಲ್ಲೇ ಮೇಲ್ಗಡೆ ಟೆಸ್ಟ್ ಇರ್ತಾವೆ. ಅರ್ಥ ಆಯ್ತಾ ರೀ? ಇಲ್ಲೇ ಟೆಸ್ಟ್ ಇರ್ತಾವೆ. ಎಲ್ಲಿ? ಕೋರ್ಸ್ ಒಳಗಡೆನೆ ನಿಮಗೆ ಅಲ್ಲೂ ಇರ್ತದೆ ಸೇಮ್. ಮತ್ತು ನೀವು ಅಪ್ಲೋಡ್ ಮಾಡೋದು, ಕ್ವಶನ್ ನೋಡೋದು ಎಲ್ಲ ಅದೇ ಥರ ಇರ್ತದೆ. ಅರ್ಥ ಆಯ್ತಾ ರೀ? ಸೊ ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್. ಅರ್ಥ ಆಗಿದೆ. ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಇದನ್ನು ಶೇರ್ ಮಾಡ್ಕೊಳ್ಳಿ. ವಿಡಿಯೋದ ಲಿಂಕನ್ನು ಎಲ್ಲರೂ ಕೂಡಿ ಅರ್ಥ ಮಾಡಿಕೊಂಡು ಈ ಕ್ಲಾಸನ್ನು ಅಥವಾ ಈ ಟೆಸ್ಟ್ ಸಿರೀಸನ್ನು ಜಾಯ್ನ್ ಆಗಲಿಕ್ಕೆ ಪ್ರಯತ್ನ ಪಡಿ. ನೋಡಿ, ಟೆಸ್ಟ್ ಸಿರೀಸ್ ಒಂದನ್ನೇ ನೀವು ಜಾಯ್ನ್ ಆಗಲಿಕ್ಕೆ ಹೋದರೆ ಎಷ್ಟಿದೆ ಫೀಸು? 899 ರೂಪಾಯಿ ಇದೆ. ನಮ್ಮಲ್ಲಿ ಪೇಪರ್ 1 ಪೇಪರ್ 2 ಎರಡೂ ಕೂಡ ತೊಗೊಂಡ್ರೆ ಕೇವಲ 2000 ರೂಪಾಯಿ ಇದೆ. ವಿಚಾರ ಮಾಡಿ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿಕ್ಕೆ ಪ್ರಯತ್ನ ಪಡಿ. ಅರ್ಥ ಆಯ್ತಾ? ಥ್ಯಾಂಕ್ ಯು.